So this problem is about dissolution of a partnership firm. So once nodi R&L share profits in the ratio 2:3 and their balance sheet was as follows. So creditors loan, that is partners loan, profit and loss, and capitals ಇದೆ, and debit side you have all the common assets. On the asset side you have the common assets. ಈಗ R&L decided to dissolve the firm on the above date. Assets except bills receivables were realized at 4,84,000 rupees and creditors agreed to take over 38,000. Cost of realization was 2,400 and there was a motorcycle in the firm which was bought out of the firm's money, and what was not shown in the books of the firm, it was now sold for rupees 10,000. There was a contingent liability in respect of outstanding electric bill of rupees 5,000, bills receivables taken over by R at rupees 33,000. So our kelirad bandu realization account, partners capital account, cash account. Okay, so ಈಗ ಫಸ್ಟ್ ರಿಯಲೈಸೇಷನ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಸೊ ನೀವು ಪ್ರೀವಿಯಸ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಯು ಫಸ್ಟ್ ಹ್ಯಾವ್ ಟು ಟ್ರಾನ್ಸ್ಫರ್ ಆಲ್ ದಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಸೊ ಅಸೆಟ್ಸ್ ಡೆಬಿಟ್ ಬ್ಯಾಲೆನ್ಸ್ ಅಲ್ಲ, ಸೊ ನ್ಯಾಚುರಲಿ ಅವುಗಳನ್ನ ನಾವು ಕ್ರೆಡಿಟ್ ಬ್ಯಾಲೆನ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಯಾವುದರಿಂದ ಕ್ರೆಡಿಟ್ ಆಗಿದೆ ಅನ್ನೋದನ್ನು ನಾವು ರಿಯಲೈಸೇಷನ್ ಅಕೌಂಟು ಡೆಬಿಟ್ ಸೈಡ್ ತೋರಿಸ್ತೀವಿ. ಸೊ ಜರ್ನಲ್ ಎಂಟ್ರಿ ಬಂದು ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು the concerned assets. Okay, so in this case cash togobardu, as I already told you, cash and fictitious assets should not be taken. Now two debtors. Okay, so gross figure na togobekilli. Credit side bandu ನಾವು provision for doubtful debts ತಗೋಬೇಕು. So by provision. Okay, next to inventory. So 109, 600. ಆಮೇಲೆ bills receivables, so 40,000, and then building, so 2,80,000. Okay, so ಇವೆಲ್ಲ assets and liabilities, creditors 40,000. Okay, so else loan ಬಂದು ಅದು ಔಟ್ಸೈಡ್ ಲಯಬಿಲಿಟಿ ಅಲ್ಲ, ಸೊ ಹಿಯರ್ ವಿ ಓನ್ಲಿ ಟೇಕ್ ದ ಎಕ್ಸ್ಟರ್ನಲ್ ಲಯಬಿಲಿಟೀಸ್. ಸೊ ಅದಕ್ಕೆ ನಾವು ಅದನ್ನು ಇಲ್ಲಿ ತೋರಿಸಲ್ಲ. ಓಕೆ, ಸೊ ಫೈನಲ್ ಆಗಿ ಇದೆಲ್ಲ ಸೆಟಲ್ ಮಾಡಿದ್ಮೇಲೆ ನಮ್ಮ ಹತ್ರ ಕ್ಯಾಶ್ ಇದ್ದರೆ ಮಾತ್ರ ನಾವು ಆ ಎಲ್ಸ್ ಲೋನ್ನ ಪೇ ಮಾಡೋದು, ಯಾಕಂದರೆ ಪಾರ್ಟ್ನರ್ಸ್ ಅಡ್ವಾನ್ಸಸ್ ಟೇಕ್ ದ ಸೆಕೆಂಡ್ ಪ್ರಯಾರಿಟಿ. ಓಕೆ, ಸೊ ಈಗ we have transferred the assets and liabilities. Now we just have to sell and settle them. So on this side we'll show bank account. ಏನಂದರೆ ಬೈ ಬ್ಯಾಂಕ್ ಟು ರಿಯಲೈಸೇಷನ್ ಅಂದರೆ ನಾವು ಅಸೆಟ್ಸ್ ಎಲ್ಲ ಏನೇನು ಸೇಲ್ ಮಾಡಿ ನಮ್ಗೆ ಏನೇನು ಕ್ಯಾಶ್ ಇನ್ಕಮ್ ಬರ್ತಿದೆ ಅದನ್ನು ನಾವು ಈ ಕಡೆ ತೋರಿಸ್ತೀವಿ. ಸೊ ಅಸೆಟ್ಸ್ ರಿಯಲೈಸ್ಡ್, ಸೊ ಅವರು ಇನ್ಫಾರ್ಮೇಷನ್ ಕೊಟ್ಟಿರೋದು ಬಂದು 4,84,000 ಅಂತ. ಸೊ ಅದನ್ನು ಇಲ್ಲಿ ತೊಗೊಳ್ಳೋಣ. ಓಕೆ, ಆ್ಯಂಡ್ ಇನ್ನೊಂದು ಪಾಯಿಂಟ್ ಬಂದು ಮೋಟರ್ ಸೈಕಲ್, ಅದು ಅಸೆಟ್ಸ್ ಅಲ್ಲಿ ತೋರಿಸಿಲ್ಲ ಬ್ಯಾಲೆನ್ಸ್ ಶೀಟಲ್ಲಿ, ಬಟ್ ಇಟ್ ವಾಸ್ ಸೋಲ್ಡ್. ಸೊ ಅದನ್ನು ಕೂಡ ನಾವು ಇಲ್ಲಿ ತೋರಿಸ್ಕೊಳ್ತೀವಿ. ಸೊ ನ್ಯಾಚುರಲಿ ಇದಕ್ಕೆಲ್ಲ ಜರ್ನಲ್ ಎಂಟ್ರಿ ಏನಂದರೆ ಕ್ಯಾಶ್ ಡೆಬಿಟ್ ಟು ರಿಯಲೈಸೇಷನ್. ಸೊ ಅದಕ್ಕೆ ನಾವು ಈ ಕಡೆ ಬೈ ಬ್ಯಾಂಕ್ ಆ್ಯಂಡ್ ಕ್ರೆಡಿಟ್ ರಿಯಲೈಸೇಷನ್ ಅಂತ ಮಾಡ್ತಿರೋದು, ಬ್ಯಾಂಕ್ ಆರ್ ಕ್ಯಾಶ್. ಓಕೆ, ಮೋಟರ್ ಸೈಕಲ್ ವಾಸ್ 10,000. ಓಕೆ, ಸೊ ಈಗ ನೆಕ್ಸ್ಟ್ ಬಂದು ಕ್ರೆಡಿಟರ್ಸ್ ಅಗ್ರಿ ಟು ಟೇಕ್ 38,000. ಸೊ ಈಗ ನಾವು ಈ ಕಡೆ ತೋರಿಸ್ತೀವಿ ಬ್ಯಾಂಕ್ ಆರ್ ಕ್ಯಾಶ್. ಸೊ ಕ್ರೆಡಿಟರ್ಸ್ ಅವ್ರು ತೊಗೊಳ್ತಿರೋದು 38,000, ಅಂದರೆ ನಾವು ಪೇ ಮಾಡ್ತಿರೋದು ಅವ್ರಿಗೆ ಬರೀ 38,000 ಅಂತ. Okay, so that's done. Cost of realization was 2,400. So cost of realization, that's an expense again, so naturally we'll show it on the debit side. So expense was 2,400. Okay, and contingent liability in respect of outstanding electric bill of rupees 5,000. So contingent liability obviously ಬಂದು ನಾವು worst case assume ಮಾಡಿ ಇದು ಪೇ ಮಾಡಬೇಕು ಅಂತ ತಗೊಳ್ತೀವಿ. So that's why even that will be shown here. So outstanding electric bill, which is 5,000. Okay, ಈಗ ಫೈನಲಿ
ಬಿಲ್ಸ್ ರಿಸೀವಬಲ್ ಟೇಕನ್ ಓವರ್ ಬೈ ರೋಸ್ ಆ್ಯಟ್ 33,000. ಸೊ ಅಸೆಟ್ನ ಅವ್ರು ತೊಗೊಂಡೋಗಿದ್ದಾರೆ, ಅಂದರೆ ಪಾರ್ಟ್ನರ್ ಅಸೆಟ್ನ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಏನಾಗ್ತಿದೆ ಅಂದರೆ ಬಿಸ್ನೆಸ್ ಇಸ್ ಲಯಬಿಲಿಟಿ ಟು ದಟ್ ಪಾರ್ಟ್ನರ್ ಇಸ್ ಡಿಕ್ರೀಸಿಂಗ್. ಸೊ ಆ ಲಯಬಿಲಿಟಿ ಹೇಗೆ ಕಡಿಮೆ ಮಾಡ್ತೀವಿ ಅಂದರೆ ಅವರ ಕ್ಯಾಪಿಟಲ್ ಅಕೌಂಟ್ನ ಡೆಬಿಟ್ ಮಾಡಿ ರಿಯಲೈಸೇಷನ್ ಅಕೌಂಟ್ನ ಕ್ರೆಡಿಟ್ ಮಾಡ್ತೀವಿ. ಸೊ ದಟ್ಸ್ ವೈ ವಿಲ್ ಶೋ ಇಟ್ ಹಿಯರ್. ಆರ್ಸ್ ಕ್ಯಾಪಿಟಲ್ BR taken, and that will be 33,000. ಸೊ ಟೋಟಲ್ ಇಷ್ಟು ಬರ್ತಿದೆ. ಡೆಬಿಟ್ ಸೈಡ್ನೆಲ್ಲ ಮೈನಸ್ ಮಾಡಿದಾಗ ನಮಗೆ ಬರೋದು ರಿಯಲೈಸೇಷನ್ ಪ್ರಾಫಿಟ್. ಸೊ ದಟ್ ಈಸ್ 15,600. Okay, so this will be distributed to the partners in their profit sharing ratio. So R's capital and L's capital. So R ಗೆ 6,240 ಅಂದರೆ 15,600 into 2/5. So our profit sharing ratio 2:3 ಅಲ್ಲ, ಅದಕ್ಕೆ. And L will get 3 parts, which is 9,360. ಓಕೆ, ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡಾಯಿತು. ನಾವೀಗ ಕ್ಯಾಪಿಟಲ್ ಅಕೌಂಟ್ಸ್ನ ಮಾಡೋಣ. ಸೊ ಫಸ್ಟ್ ಬಂದು ವಿಲ್ ಬ್ರಿಂಗ್ ಡೌನ್ ದೇರ್ ಕ್ಯಾಪಿಟಲ್ ಬ್ಯಾಲೆನ್ಸಸ್. ಸೊ ದಟ್ ವಿಲ್ ಬಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಆರ್ ಬಂದು 240 ಆ್ಯಂಡ್ ಎಲ್ ಬಂದು 160. ಓಕೆ, ಈಗ ಬ್ಯಾಲೆನ್ಸ್ ಶೀಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ. ಸೊ ನ್ಯಾಚುರಲಿ ದಟ್ ಈಸ್ ಲೈಕ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್, ಪ್ರೀವಿಯಸ್ ಇಯರ್ಸ್ ಪ್ರಾಫಿಟ್ಸ್ ಇರ್ಬೋದು ಅದು. ಸೊ ಅದನ್ನು ನಾವು ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. P&L ಅಕೌಂಟ್. ಸೊ ರೇಷಿಯೋ ಬಂದು 2:3, ಅಂದರೆ ರೋಸ್ ಗೆಟ್ಸ್ 2 parts ಆ್ಯಂಡ್ ಸೊ ರೇಷಿಯೋ ಬಂದು 2:3, ಅಂದರೆ ಆರ್ ಗೆಟ್ಸ್ 2 parts ಆ್ಯಂಡ್ ಎಲ್ ಗೆಟ್ಸ್ 3 parts. ಸೊ 3 parts ಔಟ್ ಆಫ್ 50,000 ಬಂದು 30,000. ಸೊ ಎಲ್ಗೆ 30,000 ಹೋಗುತ್ತೆ. Okay, and R gets 20. Okay, so next one, the realization profit, that is from realization account. So R ge bartirad bandu 6,240 and L gets 9,360. ಸೊ ಈಗ ಬಿಲ್ಸ್ ರಿಸೀವಬಲ್ ಬಟ್ ಟೇಕನ್ ಓವರ್ ಬೈ ಆರ್ ಆ್ಯಟ್ 33,000. ಸೊ ನ್ಯಾಚುರಲಿ ಅವ್ರ ಅಸೆಟ್ ತೊಗೊಂಡು ಹೋದಾಗ ಅವರ ಲಯಬಿಲಿಟಿ ಕಡಿಮೆ ಆಗಬೇಕು. ಅಂದರೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಬಿಸ್ನೆಸ್ ಅವ್ರಿಗೆ ಕೊಡಬೇಕಾಗಿರೋ ಲಯಬಿಲಿಟಿ ಕಡಿಮೆ ಆಗಬೇಕು. ಸೊ ನಾನು ಈ ಪಾಯಿಂಟ್ನ ಏಕೆ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದರೆ ನೀವು ಇದನ್ನು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಜ್ಞಾಪಕ ಇಟ್ಕೋಬೋದು. ಅದಕ್ಕೆ ಸೊ ನ್ಯಾಚುರಲಿ ಅಸೆಟ್ ಟೇಕನ್ ಓವರ್ ಬೈ ಅ ಪಾರ್ಟ್ನರ್, then the liability of the firm to the partner decreases, and the way you decrease the liability is by debiting the capital account. So in this case you will just show it here. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ to realization account. So that is BR taken over. ಸೊ ಅದೆಷ್ಟು ಬಂದು 33,000. ಓಕೆ, ಆಯಿತು. ಸೊ ಈಗ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲಲ್ಲಿ ತೊಗೋಬೇಕಾಗಿರೋದೆಲ್ಲ ತೊಗೊಂಡಾಯಿತು. ಸೊ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ನೋಡಿದಾಗ ಅಷ್ಟೇ. ಸೊ ಈಗ ನಾವೇನು ಮಾಡ್ತೀವಿ ಅಂದರೆ ಟೋಟಲ್ ನೋಡ್ತೀವಿ. ಓಕೆ, ಸೊ ನಾವು ಟೋಟಲ್ ಮಾಡಿ ನೋಡಿದಾಗ ಬರ್ತಿರೋ ಬ್ಯಾಲೆನ್ಸ್ ಬಂದು ಆರ್ಗೆ 2,33,240 ಆ್ಯಂಡ್ ಎಲ್ಗೆ 199,360. ಸೊ ಇದು ಬಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫೈನಲ್ ಬ್ಯಾಲೆನ್ಸ್. ಸೊ ನ್ಯಾಚುರಲಿ ಫರ್ಮ್ ಕ್ಲೋಸ್ ಆಗ್ತಿದೆಯಲ್ಲ, ಅದಕ್ಕೆ ನಾವು ಇದನ್ನು ಅವ್ರಿಗೆ ಪೇ ಮಾಡಿಬಿಡ್ತೀವಿ. ಸೊ ದ ವೇ ಯು ಪೇ ಇಟ್ ಇಸ್ ಬೈ ಕ್ರೆಡಿಟಿಂಗ್ ಬ್ಯಾಂಕ್ ಅಕೌಂಟ್ ಆರ್ ಕ್ಯಾಶ್ ಅಕೌಂಟ್. ಓಕೆ, ಸೊ ಇಷ್ಟು ನಾವು ಅವ್ರಿಗೆ ಪೇ ಮಾಡಾಯಿತು. ಓಕೆ, ಸೊ ಲಾಸ್ಟಾಗಿ ಪ್ರಿಪೇರ್ ಮಾಡಬೇಕಾಗಿರೋದು ಬಂದು ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಆರ್ ಕ್ಯಾಶ್. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಆ್ಯಕ್ಚುಲಿ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಅಂತಿದೆ. ಸೊ ನಾನು ಕ್ಯಾಶ್ ಅಂತಲೇ ಫುಲ್ಲಾಗಿ ಮಾಡಬೇಕಾಗಿತ್ತು, ಬಟ್ ಅಲ್ಲಲ್ಲಿ ಬ್ಯಾಂಕ್ ಅಂತ ಯೂಸ್ ಮಾಡಿದ್ದೀನಿ. ಬಟ್ ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ಓಕೆ, ಸೊ ಯು ಕ್ಯಾನ್ ಕ್ಯಾಶ್ ಆರ್ ಬ್ಯಾಂಕ್ ಇಸ್ ಜಸ್ಟ್ ದ ಸೇಮ್. ಆದರೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ ಅದನ್ನೇ ಫಾಲೋ ಮಾಡಿ. ಓಕೆ, ನಾವು ಬ್ಯಾಂಕ್ ಇಸ್ ಅನ್ ಅಸೆಟ್, ಬ್ಯಾಂಕ್ ಆರ್ ಕ್ಯಾಶ್ ಇಸ್ ಅನ್ ಅಸೆಟ್. ಸೊ ನ್ಯಾಚುರಲಿ ಇಟ್ ಹ್ಯಾವ್ ಅ ಡೆಬಿಟ್ ಬ್ಯಾಲೆನ್ಸ್. ಸೊ ವಿಲ್ ಬ್ರಿಂಗ್ ಡೌನ್ ದ ಓಲ್ಡ್ ಬ್ಯಾಲೆನ್ಸ್. So to balance brought down. So balance sheet ಅಲ್ಲಿ ಇರೋದು ಬಂದು 16,000. ಓಕೆ, ಸೊ ಈಗ ನಾವು ಅಸೆಟ್ಸ್ನ ಸೆಲ್ ಮಾಡಿದ್ವಿ. ಸೊ ಸೆಲ್ ಮಾಡಿದಾಗ ನಮಗೆ ಬಂದಿರೋದು 4,84,000. ಸೊ ಅದು ನಮಗೆ ಒಳಗಡೆ ಬಂದಿದೆ. ಸೊ ಅದನ್ನು ನಾವು ಡೆಬಿಟ್ ಸೈಡ್ ತೋರಿಸ್ತೀವಿ.
ಯಾಕಂದರೆ ಆಗ ಬ್ಯಾಂಕ್ ಅಕೌಂಟ್ ಇನ್ಕ್ರೀಸ್ ಆಗ್ತಿದೆಯಲ್ಲ. ಓಕೆ, ನೆಕ್ಸ್ಟ್ ಒನ್ ಮೋರ್ ಥಿಂಗ್ ವಾಸ್ ದ ಮೋಟರ್ ಸೈಕಲ್. ಸೊ ಅದು ಕೂಡ ರಿಯಲೈಸೇಷನ್ ಅಕೌಂಟಲ್ಲೇ ನಾವು ತೋರಿಸಿರೋದು. ಸೊ ಎಕ್ಸಾಮಲ್ಲಿ ಜಸ್ಟ್ ಟು ಕೀಪ್ ಥಿಂಗ್ಸ್ ಕ್ಲಿಯರ್ ಯು ಕ್ಯಾನ್ ಮೆನ್ಷನ್ ಇನ್ ಬ್ರಾಕೆಟ್ಸ್ ವಾಟ್ ಎಕ್ಸಾಕ್ಟ್ಲಿ ಇಸ್ ದಟ್ ಡೆಬಿಟ್ ಆರ್ ಕ್ರೆಡಿಟ್ ಫಾರ್. ಸೊ ಈ ಥರ ಹಿಂಗೆ ಬ್ರೇಸಸಲ್ಲಿ ನೀವು ಬರ್ಕೋಬೋದು ಮೋಟರ್ ಸೈಕಲ್. ಆ್ಯಂಡ್ ಫಾರ್ ದಿಸ್ ಇಟ್ ವಿಲ್ ಬಿ ಆಸೆಟ್ ಸೋಲ್ಡ್. ಸೊ ಇದು ಬಂದು 10,000. ಸೊ ಈಗ ಕ್ರೆಡಿಟ್ ಸೈಡ್ ಬಂದು ದ ಸೇಮ್ ವೇ ವಾಟ್ ಎವರ್ ಯು ಹ್ಯಾವ್ ಪೇಯ್ಡ್ ಟು ಸೆಟಲ್ ಲಯಬಿಲಿಟೀಸ್ ಆರ್ ರಿಯಲೈಸೇಷನ್ ಎಕ್ಸ್ಪೆನ್ಸ್. ಸೊ ಬೈ ರಿಯಲೈಸೇಷನ್, so this will be expense and ಇದು ಬಂದು ಲಯಬಿಲಿಟಿ ಸೋಲ್ಡ್ ಅಂತ ಬರ್ಕೋಬೋದು, ಸಾರಿ ಸೆಟಲ್ಡ್. ಸೊ ಎಕ್ಸ್ಪೆನ್ಸ್ ಇಸ್ 2,400 and creditors is 38,000. ಹಂಗೆ ಇನ್ನೊಂದಿದೆ ರಿಯಲೈಸೇಷನ್. ಸೊ ದಟ್ ಈಸ್ ದ ಔಟ್ಸ್ಟ್ಯಾಂಡಿಂಗ್ ಎಲೆಕ್ಟ್ರಿಕ್ ಬಿಲ್. ಸೊ ಅದು ಬಂದು 5,000. ಓಕೆ, ಆಯಿತು. ಸೊ ಈಗ ಬ್ಯಾಲೆನ್ಸ್ ಶೀಟಲ್ಲಿ ಎಲ್ಸ್ ಲೋನ್ ಇದೆ. ಸೊ ಅದನ್ನು ನಾವು ಈಗ ಸೆಟಲ್ ಮಾಡಬೇಕು. ಸೊ ಇಲ್ಲಿ ಬರ್ಕೊಳ್ತೀವಿ ಎಲ್ಸ್ ಲೋನ್ ಅಂತ. ಎಲ್ಸ್ ಲೋನ್ ಇಸ್ 32,000. ಓಕೆ, ಆ್ಯಂಡ್ ಫೈನಲಿ ಅವ್ರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸಲ್ಲಿ ಬ್ಯಾಲೆನ್ಸಸ್ ಬಂತಲ್ಲ, ಸೊ ಅದನ್ನು ನಾವು ಇಲ್ಲಿ ತೋರಿಸ್ತೀವಿ. ಸೊ ಆರ್ಸ್ ಕ್ಯಾಪಿಟಲ್ ಆ್ಯಂಡ್ ಎಲ್ಸ್ ಕ್ಯಾಪಿಟಲ್. ಸೊ ಆರ್ ಬಂದು 233, 240 ಆ್ಯಂಡ್ ಎಲ್ ಇಸ್ 199, 360. ಓಕೆ, ಸೊ ನಾವು ಈಗ ಟೋಟಲ್ ಮಾಡಿದಾಗ ಸೊ ಅಷ್ಟೇ ಬ್ಯಾಂಕ್ ಅಕೌಂಟಲ್ಲಿ ನಾವು ತೋರಿಸಿದ್ದೀವಿ ಹೌ ವಿ ಹ್ಯಾವ್ ಆ್ಯಕ್ಚುಲಿ ಸೆಟಲ್ಡ್ ದ ಬ್ಯಾಲೆನ್ಸಸ್ ಟು ದ ಪಾರ್ಟ್ನರ್ಸ್ ಎಸ್ ವೆಲ್ ಅಂತ. ಸೊ ಇದು ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಡಿಸಲ್ಯೂಷನ್ಗೆ. ನನಗೆ ತಿಳಿದಂಗೆ ಈ ಟಾಸ್ಕ್ ಹ್ಯಾಬ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಒಂದು ವೇಳೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಲೆಟ್ ಮೀ ನೋ ಆ್ಯಂಡ್ ಐ ವಿಲ್ ಟ್ರೈ ಟು ಕ್ಲಿಯರ್ ದಮ್ ಆಸ್ ಕ್ವಿಕ್ಲಿ ಆಸ್ ಪಾಸಿಬಲ್. ಎನಿವೇ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನಿಮಗೆ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಹಾಗೂ ನಿಮ್ಮ ಸಮಯಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ಬೇಗ ಸಿಗೋಣ. ಬಾಯ್.